ಪಂಜಾಬ್ನ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್. ಮುಂದಿನ 3 ದಿನಗಳ ತನಕ ಶಾಲಾ ಕಾಲೇಜನ್ನ ಬಂದ್ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಘೋಷಣೆಯನ್ನು ಮಾಡಿದ್ದಾರೆ. 3 ದಿನಗಳ ಕಾಲ ಎಲ್ಲಾ ಶಾಲಾ ಕಾಲೇಜುಗಳು ಪಂಜಾಬ್ನಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇರುವಂತದ್ದು. ಕಾರಣ ಈಗಾಗಲೇ ಯಾವ ರೀತಿಯಾಗಿ ಈ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಪಂಜಾಬ್ ಅಲ್ಲಿ ಮಾಡಿತು. ಪಂಜಾಬ್ ಹಾಗೆ ರಾಜಸ್ಥಾನದ ಜೈಸಲ್ಮೇರ್ ಆಮೇಲೆ ಕಾಶ್ಮೀರ್ ಇಲ್ಲೆಲ್ಲವೂ ಕೂಡ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡಿತು. ಆ ಸಂದರ್ಭದಲ್ಲಿ ಈ ಡ್ರೋನ್ ದಾಳಿಯನ್ನು ಯಾವ ರೀತಿಯಾಗಿ ಭಾರತ ಹೊಡೆದು ಉರುಳಿಸಿತ್ತು ಅಂತ ನಾವೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ನೈಟ್ ಫುಲ್ ಅದನ್ನ ನಾವು ನಿಮಗೆ ತೋರಿಸಿದ್ವಿ, ಯಾವ ರೀತಿಯಾಗಿ ಡ್ರೋನ್ ಅನ್ನ ಆಗಸದಲ್ಲೇ ಹೊಡೆದಾಕ್ತು ಭಾರತ ಅಂತ. ಜೊತೆಗೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿನ ನಾಗರಿಕರು ಇರಬಹುದು ಅಥವಾ ಅಲ್ಲಿನ ಶಾಲಾ ಕಾಲೇಜುಗಳಿಗೂ ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಬಂಕರ್ನಿಂದ ಯಾರು ಕೂಡ ಹೊರಗಡೆ ಬರಬಾರದು. ಜೊತೆಗೆ ಸೇನೆ ಆದೇಶ ಇಲ್ಲದೆ ಯಾವುದೇ ಕೂಡ ಅವರು ಬೇರೆ ಬೇರೆ ಕಾರ್ಯಚಟುವಟಿಕೆ ಇರಬಹುದು ಅದೆಲ್ಲವೂ ಕೂಡ ಒಂದು ಸ್ವಲ್ಪ ದಿವಸ ಮಟ್ಟಿಗೆ ಕ್ಲೋಸ್ ಮಾಡಬೇಕಾಗತ್ತೆ. ಜೊತೆಗೆ ಈಗ ಆ ಪಂಜಾಬ್ನ ಶಿಕ್ಷಣ ಸಚಿವರು ಹೇಳ್ತಾ ಇರುವಂತದ್ದು ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಶಾಲಾ ಕಾಲೇಜು 3 ದಿವಸ ರಜೆ. ಎಲ್ಲ 3 ದಿವಸ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಎನಿ ಮೂಮೆಂಟ್ ಯಾವ ತರ ಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಬಹುದು. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು. ಆದರೆ ಭಂಡ ಧೈರ್ಯ ಮಾತ್ರ ಪಾಕಿಸ್ತಾನಕ್ಕೆ ಇರುವಂತದ್ದು. ರಾತ್ರಿ ಜಸ್ಟ್ 1-2 ರಾಕೆಟ್ ಬಿಟ್ಟದಕ್ಕೆ ನಾವು ಲಾಹೋರ್ ಪಂಜಾಬ್ನ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್. ಮುಂದಿನ 3 ದಿನಗಳ ತನಕ ಶಾಲಾ ಕಾಲೇಜನ್ನ ಬಂದ್ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಘೋಷಣೆಯನ್ನು ಮಾಡಿದ್ದಾರೆ. 3 ದಿನಗಳ ಕಾಲ ಎಲ್ಲಾ ಶಾಲಾ ಕಾಲೇಜುಗಳು ಪಂಜಾಬ್ನಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇರುವಂತದ್ದು. ಕಾರಣ ಈಗಾಗಲೇ ಯಾವ ರೀತಿಯಾಗಿ ಈ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಪಂಜಾಬ್ ಅಲ್ಲಿ ಮಾಡಿತು. ಪಂಜಾಬ್ ಹಾಗೆ ರಾಜಸ್ಥಾನದ ಜೈಸಲ್ಮೇರ್ ಆಮೇಲೆ ಕಾಶ್ಮೀರ್ ಇಲ್ಲೆಲ್ಲವೂ ಕೂಡ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡಿತು. ಆ ಸಂದರ್ಭದಲ್ಲಿ ಈ ಡ್ರೋನ್ ದಾಳಿಯನ್ನು ಯಾವ ರೀತಿಯಾಗಿ ಭಾರತ ಹೊಡೆದು ಉರುಳಿಸಿತ್ತು ಅಂತ ನಾವೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ನೈಟ್ ಫುಲ್ ಅದನ್ನ ನಾವು ನಿಮಗೆ ತೋರಿಸಿದ್ವಿ, ಯಾವ ರೀತಿಯಾಗಿ ಡ್ರೋನ್ ಅನ್ನ ಆಗಸದಲ್ಲೇ ಹೊಡೆದಾಕ್ತು ಭಾರತ ಅಂತ. ಜೊತೆಗೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿನ ನಾಗರಿಕರು ಇರಬಹುದು ಅಥವಾ ಅಲ್ಲಿನ ಶಾಲಾ ಕಾಲೇಜುಗಳಿಗೂ ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಬಂಕರ್ನಿಂದ ಯಾರು ಕೂಡ ಹೊರಗಡೆ ಬರಬಾರದು. ಜೊತೆಗೆ ಸೇನೆ ಆದೇಶ ಇಲ್ಲದೆ ಯಾವುದೇ ಕೂಡ ಅವರು ಬೇರೆ ಬೇರೆ ಕಾರ್ಯಚಟುವಟಿಕೆ ಇರಬಹುದು ಅದೆಲ್ಲವೂ ಕೂಡ ಒಂದು ಸ್ವಲ್ಪ ದಿವಸ ಮಟ್ಟಿಗೆ ಕ್ಲೋಸ್ ಮಾಡಬೇಕಾಗತ್ತೆ. ಜೊತೆಗೆ ಈಗ ಆ ಪಂಜಾಬ್ನ ಶಿಕ್ಷಣ ಸಚಿವರು ಹೇಳ್ತಾ ಇರುವಂತದ್ದು ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಶಾಲಾ ಕಾಲೇಜು 3 ದಿವಸ ರಜೆ. ಎಲ್ಲ 3 ದಿವಸ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಎನಿ ಮೂಮೆಂಟ್ ಯಾವ ತರ ಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಬಹುದು. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು. ಆದರೆ ಭಂಡ ಧೈರ್ಯ ಮಾತ್ರ ಪಾಕಿಸ್ತಾನಕ್ಕೆ ಇರುವಂತದ್ದು. ರಾತ್ರಿ ಜಸ್ಟ್ 1-2 ರಾಕೆಟ್ ಬಿಟ್ಟದಕ್ಕೆ ನಾವು ಲಾಹೋರ್ ಪಂಜಾಬ್ನ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್. ಮುಂದಿನ 3 ದಿನಗಳ ತನಕ ಶಾಲಾ ಕಾಲೇಜನ್ನ ಬಂದ್ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಘೋಷಣೆಯನ್ನು ಮಾಡಿದ್ದಾರೆ. 3 ದಿನಗಳ ಕಾಲ ಎಲ್ಲಾ ಶಾಲಾ ಕಾಲೇಜುಗಳು ಪಂಜಾಬ್ನಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇರುವಂತದ್ದು. ಕಾರಣ ಈಗಾಗಲೇ ಯಾವ ರೀತಿಯಾಗಿ ಈ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಪಂಜಾಬ್ ಅಲ್ಲಿ ಮಾಡಿತು. ಪಂಜಾಬ್ ಹಾಗೆ ರಾಜಸ್ಥಾನದ ಜೈಸಲ್ಮೇರ್ ಆಮೇಲೆ ಕಾಶ್ಮೀರ್ ಇಲ್ಲೆಲ್ಲವೂ ಕೂಡ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡಿತು. ಆ ಸಂದರ್ಭದಲ್ಲಿ ಈ ಡ್ರೋನ್ ದಾಳಿಯನ್ನು ಯಾವ ರೀತಿಯಾಗಿ ಭಾರತ ಹೊಡೆದು ಉರುಳಿಸಿತ್ತು ಅಂತ ನಾವೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ನೈಟ್ ಫುಲ್ ಅದನ್ನ ನಾವು ನಿಮಗೆ ತೋರಿಸಿದ್ವಿ, ಯಾವ ರೀತಿಯಾಗಿ ಡ್ರೋನ್ ಅನ್ನ ಆಗಸದಲ್ಲೇ ಹೊಡೆದಾಕ್ತು ಭಾರತ ಅಂತ. ಜೊತೆಗೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿನ ನಾಗರಿಕರು ಇರಬಹುದು ಅಥವಾ ಅಲ್ಲಿನ ಶಾಲಾ ಕಾಲೇಜುಗಳಿಗೂ ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಬಂಕರ್ನಿಂದ ಯಾರು ಕೂಡ ಹೊರಗಡೆ ಬರಬಾರದು. ಜೊತೆಗೆ ಸೇನೆ ಆದೇಶ ಇಲ್ಲದೆ ಯಾವುದೇ ಕೂಡ ಅವರು ಬೇರೆ ಬೇರೆ ಕಾರ್ಯಚಟುವಟಿಕೆ ಇರಬಹುದು ಅದೆಲ್ಲವೂ ಕೂಡ ಒಂದು ಸ್ವಲ್ಪ ದಿವಸ ಮಟ್ಟಿಗೆ ಕ್ಲೋಸ್ ಮಾಡಬೇಕಾಗತ್ತೆ. ಜೊತೆಗೆ ಈಗ ಆ ಪಂಜಾಬ್ನ ಶಿಕ್ಷಣ ಸಚಿವರು ಹೇಳ್ತಾ ಇರುವಂತದ್ದು ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಶಾಲಾ ಕಾಲೇಜು 3 ದಿವಸ ರಜೆ. ಎಲ್ಲ 3 ದಿವಸ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಎನಿ ಮೂಮೆಂಟ್ ಯಾವ ತರ ಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಬಹುದು. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು. ಆದರೆ ಭಂಡ ಧೈರ್ಯ ಮಾತ್ರ ಪಾಕಿಸ್ತಾನಕ್ಕೆ ಇರುವಂತದ್ದು. ರಾತ್ರಿ ಜಸ್ಟ್ 1-2 ರಾಕೆಟ್ ಬಿಟ್ಟದಕ್ಕೆ ನಾವು ಲಾಹೋರ್
ಪಂಜಾಬ್ನ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್. ಮುಂದಿನ 3 ದಿನಗಳ ತನಕ ಶಾಲಾ ಕಾಲೇಜನ್ನ ಬಂದ್ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಘೋಷಣೆಯನ್ನು ಮಾಡಿದ್ದಾರೆ. 3 ದಿನಗಳ ಕಾಲ ಎಲ್ಲಾ ಶಾಲಾ ಕಾಲೇಜುಗಳು ಪಂಜಾಬ್ನಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇರುವಂತದ್ದು. ಕಾರಣ ಈಗಾಗಲೇ ಯಾವ ರೀತಿಯಾಗಿ ಈ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಪಂಜಾಬ್ ಅಲ್ಲಿ ಮಾಡಿತು. ಪಂಜಾಬ್ ಹಾಗೆ ರಾಜಸ್ಥಾನದ ಜೈಸಲ್ಮೇರ್ ಆಮೇಲೆ ಕಾಶ್ಮೀರ್ ಇಲ್ಲೆಲ್ಲವೂ ಕೂಡ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡಿತು. ಆ ಸಂದರ್ಭದಲ್ಲಿ ಈ ಡ್ರೋನ್ ದಾಳಿಯನ್ನು ಯಾವ ರೀತಿಯಾಗಿ ಭಾರತ ಹೊಡೆದು ಉರುಳಿಸಿತ್ತು ಅಂತ ನಾವೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ನೈಟ್ ಫುಲ್ ಅದನ್ನ ನಾವು ನಿಮಗೆ ತೋರಿಸಿದ್ವಿ, ಯಾವ ರೀತಿಯಾಗಿ ಡ್ರೋನ್ ಅನ್ನ ಆಗಸದಲ್ಲೇ ಹೊಡೆದಾಕ್ತು ಭಾರತ ಅಂತ. ಜೊತೆಗೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿನ ನಾಗರಿಕರು ಇರಬಹುದು ಅಥವಾ ಅಲ್ಲಿನ ಶಾಲಾ ಕಾಲೇಜುಗಳಿಗೂ ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಬಂಕರ್ನಿಂದ ಯಾರು ಕೂಡ ಹೊರಗಡೆ ಬರಬಾರದು. ಜೊತೆಗೆ ಸೇನೆ ಆದೇಶ ಇಲ್ಲದೆ ಯಾವುದೇ ಕೂಡ ಅವರು ಬೇರೆ ಬೇರೆ ಕಾರ್ಯಚಟುವಟಿಕೆ ಇರಬಹುದು ಅದೆಲ್ಲವೂ ಕೂಡ ಒಂದು ಸ್ವಲ್ಪ ದಿವಸ ಮಟ್ಟಿಗೆ ಕ್ಲೋಸ್ ಮಾಡಬೇಕಾಗತ್ತೆ. ಜೊತೆಗೆ ಈಗ ಪಂಜಾಬ್ನ ಶಿಕ್ಷಣ ಸಚಿವರು ಹೇಳ್ತಾ ಇರುವಂತದ್ದು ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಶಾಲಾ ಕಾಲೇಜು 3 ದಿವಸ ರಜೆ. ಎಲ್ಲ 3 ದಿವಸ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಎನಿ ಮೂಮೆಂಟ್ ಯಾವ ತರ ಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಬಹುದು. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು. ಆದ್ರೆ ಭಂಡ ಧೈರ್ಯ ಮಾತ್ರ ಪಾಕಿಸ್ತಾನಕ್ಕೆ ಇರುವಂತದ್ದು. ರಾತ್ರಿ ಜಸ್ಟ್ 1-2 ರಾಕೆಟ್ ಬಿಟ್ಟದಕ್ಕೆ ನಾವು ಲಾಹೋರ್ ಪಂಜಾಬ್ನ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್. ಮುಂದಿನ 3 ದಿನಗಳ ತನಕ ಶಾಲಾ ಕಾಲೇಜನ್ನ ಬಂದ್ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಘೋಷಣೆಯನ್ನು ಮಾಡಿದ್ದಾರೆ. 3 ದಿನಗಳ ಕಾಲ ಎಲ್ಲಾ ಶಾಲಾ ಕಾಲೇಜುಗಳು ಪಂಜಾಬ್ನಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇರುವಂತದ್ದು. ಕಾರಣ ಈಗಾಗಲೇ ಯಾವ ರೀತಿಯಾಗಿ ಈ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಪಂಜಾಬ್ ಅಲ್ಲಿ ಮಾಡಿತು. ಪಂಜಾಬ್ ಹಾಗೆ ರಾಜಸ್ಥಾನದ ಜೈಸಲ್ಮೇರ್ ಆಮೇಲೆ ಕಾಶ್ಮೀರ್ ಇಲ್ಲೆಲ್ಲವೂ ಕೂಡ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡಿತು. ಆ ಸಂದರ್ಭದಲ್ಲಿ ಈ ಡ್ರೋನ್ ದಾಳಿಯನ್ನು ಯಾವ ರೀತಿಯಾಗಿ ಭಾರತ ಹೊಡೆದು ಉರುಳಿಸಿತ್ತು ಅಂತ ನಾವೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ನೈಟ್ ಫುಲ್ ಅದನ್ನ ನಾವು ನಿಮಗೆ ತೋರಿಸಿದ್ವಿ, ಯಾವ ರೀತಿಯಾಗಿ ಡ್ರೋನ್ ಅನ್ನ ಆಗಸದಲ್ಲೇ ಹೊಡೆದಾಕ್ತು ಭಾರತ ಅಂತ. ಜೊತೆಗೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿನ ನಾಗರಿಕರು ಇರಬಹುದು ಅಥವಾ ಅಲ್ಲಿನ ಶಾಲಾ ಕಾಲೇಜುಗಳಿಗೂ ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಬಂಕರ್ನಿಂದ ಯಾರು ಕೂಡ ಹೊರಗಡೆ ಬರಬಾರದು. ಜೊತೆಗೆ ಸೇನೆ ಆದೇಶ ಇಲ್ಲದೆ ಯಾವುದೇ ಕೂಡ ಅವರು ಬೇರೆ ಬೇರೆ ಕಾರ್ಯಚಟುವಟಿಕೆ ಇರಬಹುದು ಅದೆಲ್ಲವೂ ಕೂಡ ಒಂದು ಸ್ವಲ್ಪ ದಿವಸ ಮಟ್ಟಿಗೆ ಕ್ಲೋಸ್ ಮಾಡಬೇಕಾಗತ್ತೆ. ಜೊತೆಗೆ ಈಗ ಪಂಜಾಬ್ನ ಶಿಕ್ಷಣ ಸಚಿವರು ಹೇಳ್ತಾ ಇರುವಂತದ್ದು ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಶಾಲಾ ಕಾಲೇಜು 3 ದಿವಸ ರಜೆ. ಎಲ್ಲ 3 ದಿವಸ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಎನಿ ಮೂಮೆಂಟ್ ಯಾವ ತರ ಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಬಹುದು. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು. ಆದ್ರೆ ಭಂಡ ಧೈರ್ಯ ಮಾತ್ರ ಪಾಕಿಸ್ತಾನಕ್ಕೆ ಇರುವಂತದ್ದು. ರಾತ್ರಿ ಜಸ್ಟ್ 1-2 ರಾಕೆಟ್ ಬಿಟ್ಟದಕ್ಕೆ ನಾವು ಲಾಹೋರ್ ಪಂಜಾಬ್ನ ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್. ಮುಂದಿನ 3 ದಿನಗಳ ತನಕ ಶಾಲಾ ಕಾಲೇಜನ್ನ ಬಂದ್ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಘೋಷಣೆಯನ್ನು ಮಾಡಿದ್ದಾರೆ. 3 ದಿನಗಳ ಕಾಲ ಎಲ್ಲಾ ಶಾಲಾ ಕಾಲೇಜುಗಳು ಪಂಜಾಬ್ನಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ತಾ ಇರುವಂತದ್ದು. ಕಾರಣ ಈಗಾಗಲೇ ಯಾವ ರೀತಿಯಾಗಿ ಈ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಪಂಜಾಬ್ ಅಲ್ಲಿ ಮಾಡಿತು. ಪಂಜಾಬ್ ಹಾಗೆ ರಾಜಸ್ಥಾನದ ಜೈಸಲ್ಮೇರ್ ಆಮೇಲೆ ಕಾಶ್ಮೀರ್ ಇಲ್ಲೆಲ್ಲವೂ ಕೂಡ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮಾಡಿತು. ಆ ಸಂದರ್ಭದಲ್ಲಿ ಈ ಡ್ರೋನ್ ದಾಳಿಯನ್ನು ಯಾವ ರೀತಿಯಾಗಿ ಭಾರತ ಹೊಡೆದು ಉರುಳಿಸಿತ್ತು ಅಂತ ನಾವೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ನೈಟ್ ಫುಲ್ ಅದನ್ನ ನಾವು ನಿಮಗೆ ತೋರಿಸಿದ್ವಿ, ಯಾವ ರೀತಿಯಾಗಿ ಡ್ರೋನ್ ಅನ್ನ ಆಗಸದಲ್ಲೇ ಹೊಡೆದಾಕ್ತು ಭಾರತ ಅಂತ. ಜೊತೆಗೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿನ ನಾಗರಿಕರು ಇರಬಹುದು ಅಥವಾ ಅಲ್ಲಿನ ಶಾಲಾ ಕಾಲೇಜುಗಳಿಗೂ ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಬಂಕರ್ನಿಂದ ಯಾರು ಕೂಡ ಹೊರಗಡೆ ಬರಬಾರದು. ಜೊತೆಗೆ ಸೇನೆ ಆದೇಶ ಇಲ್ಲದೆ ಯಾವುದೇ ಕೂಡ ಅವರು ಬೇರೆ ಬೇರೆ ಕಾರ್ಯಚಟುವಟಿಕೆ ಇರಬಹುದು ಅದೆಲ್ಲವೂ ಕೂಡ ಒಂದು ಸ್ವಲ್ಪ ದಿವಸ ಮಟ್ಟಿಗೆ ಕ್ಲೋಸ್ ಮಾಡಬೇಕಾಗತ್ತೆ. ಜೊತೆಗೆ ಈಗ ಪಂಜಾಬ್ನ ಶಿಕ್ಷಣ ಸಚಿವರು ಹೇಳ್ತಾ ಇರುವಂತದ್ದು ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಶಾಲಾ ಕಾಲೇಜು 3 ದಿವಸ ರಜೆ. ಎಲ್ಲ 3 ದಿವಸ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಎನಿ ಮೂಮೆಂಟ್ ಯಾವ ತರ ಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಬಹುದು. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು. ಆದ್ರೆ ಭಂಡ